ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಮ್ಮ ಇಂಡಿಯಾ ಒಂದು ಟ್ರಾಪಿಕಲ್ ಬೆಲ್ಟ್ನಲ್ಲಿ ಬರುವ ದೇಶ. ಹಾಗಾಗಿ ಇಲ್ಲಿ ಹೆಚ್ಚು ಸಮ್ಮರ್ ಅಥವಾ ಒಂದು ಬಿಸಿಲಿನ ತಾಪ ಇರುತ್ತೆ. ನಮ್ಮ ಇಂಡಿಯನ್ ವೆದರ್ ರಿಪೋರ್ಟ್ನ ಅನುಸಾರ ಬರುವ ಮುಂದಿನ 2 ತಿಂಗಳು ಅಂದರೆ ಏಪ್ರಿಲ್ ಹಾಗೂ ಮೇ ಅಲ್ಲಿ ಅತಿ ಹೆಚ್ಚು ಬಿಸಿಲಿನ ತಾಪ ಅಂದರೆ 45 ಡಿಗ್ರಿ ತನಕ ಬಿಸಿಲು ಹೋಗುವ ಸಾಧ್ಯತೆ ಇದೆ ಅಂತ ಹೇಳಿದೆ. ಹೀಗಾಗಿ ಎಸಿಸ್ ಹಾಗೂ ರೆಫ್ರಿಜರೇಟರ್ಸ್ನಲ್ಲಿ ಒಂದು ಒಳ್ಳೆ ಸೇಲ್ಸ್ ಡಿಮ್ಯಾಂಡ್ ಬರುವ ಚಾನ್ಸ್ ಇದೆ. ಒಂದು ರಿಪೋರ್ಟ್ನ ಅನುಸಾರ ಎಸಿಸ್ ಮೇಲೆ 20-30% ಹಾಗೂ ರೆಫ್ರಿಜರೇಟರ್ಸ್ನ ಮೇಲೆ 20% ಅಷ್ಟು ಸೇಲ್ಸ್ ಡಿಮ್ಯಾಂಡ್ನ ಸಾಧ್ಯತೆ ಇದೆ. ಹೀಗಾಗಿ ಈ ಸಮ್ಮರ್ ಸ್ಪೆಷಲ್ ಸ್ಟಾಕ್ನಲ್ಲಿ ನಾನು ನಮ್ಮ ಇಂಡಿಯನ್ ಅತಿ ಹೆಚ್ಚು ಅತಿ ದೊಡ್ಡ ಮ್ಯಾನುಫ್ಯಾಕ್ಚರರ್ ಆದ ಎಸಿಸ್ ಹಾಗೂ ರೆಫ್ರಿಜರೇಟರ್ಸ್ನ ವೋಲ್ಟಾಸ್ ಲಿಮಿಟೆಡ್ ಟಾಟಾ ಪ್ರಾಡಕ್ಟ್ ಅಂತಲೇ ಅನ್ಬೋದು ಈ ಕಂಪ್ನಿಯ ಫಂಡಮೆಂಟಲ್ ಅನಾಲಿಸಿಸ್ ತೋರಿಸಿದ್ದೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ. ವೋಲ್ಟಾಸ್ ಲಿಮಿಟೆಡ್ 1954ರಲ್ಲಿ ಟಾಟಾ ಸನ್ಸ್ ಹಾಗೂ ವಾಲ್ಕರ್ ಬ್ರದರ್ಸ್ ಇವರಿಬ್ಬರು ಸೇರಿ ಮುಂಬೈಯಲ್ಲಿ ಆಸ್ ಎನ್ ಹೆಡ್ ಆಫೀಸ್ ಆಗಿ ವೋಲ್ಟಾಸ್ ಲಿಮಿಟೆಡ್ನ ಸ್ಟಾರ್ಟ್ ಮಾಡಿದ್ರು. ವೋಲ್ಟಾಸ್ ಲಿಮಿಟೆಡ್ ಡಿಸೈನ್ ಹಾಗೂ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಏರ್ ಕಂಡೀಷನಿಂಗ್ ಹಾಗೂ ರೆಫ್ರಿಜರೇಟರ್ಸ್ನ ಕೆಲಸ ಮಾಡುತ್ತೆ. ವೋಲ್ಟಾಸ್ ಲಿಮಿಟೆಡ್ ನಮ್ಮ ಇಂಡಿಯಾದ ಪೂರ್ತಿ 4 ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ಸ್ನ ಹೊಂದಿದೆ. ಅದರಲ್ಲಿ ಮೊದಲನೇದಾಗಿ ಥಾನೆ ಮಹಾರಾಷ್ಟ್ರದಲ್ಲಿ, ಎರಡನೇದಾಗಿ ದಾದ್ರಾ ಹವೇಲಿಯಲ್ಲಿ, ಮೂರನೇದಾಗಿ ಪಾಂತ್ನಗರ್ ಉತ್ತರಾಖಂಡ್ನಲ್ಲಿ ಹಾಗೂ 4ನೇದಾಗಿ ಮಧುರಪಾಕಂ ತಿರುಳವೇರ್ ತಮಿಳುನಾಡಿನಲ್ಲಿದೆ. ಇದರ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ನೋಡೋದಾದರೆ ಹೋಮ್ ಅಪ್ಲಯನ್ಸಸ್ಸಲ್ಲಿ ಮೊದಲನೇದಾಗಿ ಏರ್ ಕಂಡೀಷ್ನರ್ಸಲ್ಲಿ ಸ್ಪ್ಲಿಟ್ ಎ ಸಿ, ವಿಂಡೋ ಫಿಟೆಡ್ ಎ ಸಿ ಹಾಗೂ ಏರ್ ಕೂಲರ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಇತರ ಪ್ರಾಡಕ್ಟ್ಸ್ ನೋಡೋದಾದರೆ ರೆಫ್ರಿಜರೇಟರ್ಸ್, ವಾಷಿಂಗ್ ಮೆಷಿನ್, ಡಿಶ್ ವಾಷರ್, ಮೈಕ್ರೋವೇವ್ ಓವನ್, ಮಿಕ್ಸರ್ ಗ್ರೈಂಡರ್ ಹಾಗೂ ಡ್ರೈ ಐರನ್ ಸೊಲ್ಯೂಷನ್ಸ್ ಅಂತ ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಇದರ ಕಮರ್ಷಿಯಲ್ ಪ್ರಾಡಕ್ಟ್ ಲೈನ್ ನೋಡೋದಾದರೆ ಕಮರ್ಷಿಯಲ್ ರೆಫ್ರಿಜರೇಟರ್ಸ್ ಅಂದರೆ ಅಂಗಡಿ ಅಥವಾ ಮಾಲ್ಸಲ್ಲಿ ಗ್ಲಾಸ್ ಫಿಟೆಡ್ ರೆಫ್ರಿಜರೇಟರ್ಸ್ ಹಾಗೂ ಫ್ರೀಸರ್ಸ್ ಇರುತ್ತಲ್ಲ ಅದನ್ನ ಕಮರ್ಷಿಯಲ್ ರೆಫ್ರಿಜರೇಟರ್ಸ್ ಅಂತೀವಿ. ಹಾಗೂ ಕಮರ್ಷಿಯಲ್ ಏರ್ ಕಂಡೀಷನಿಂಗ್ ಅಂದರೆ ದೊಡ್ಡ ಹಾಲ್ಸಲ್ಲಿ ಮೇಲ್ಗಡೆ ಕೆಸೆಟ್ ಎ ಸಿ ಅಥವಾ ಸೆಂಟ್ರಲ್ ಎ ಸಿ ಅಂತೀವಲ್ಲ ಅದನ್ನ ಕಮರ್ಷಿಯಲ್ ಏರ್ ಕಂಡೀಷನಿಂಗ್ ಪ್ರಾಡಕ್ಟ್ ರೇಂಜಲ್ಲಿ ಬರುತ್ತೆ. ವೋಲ್ಟಾಸ್ ಲಿಮಿಟೆಡ್ನ ಪ್ರಾಡಕ್ಟ್ಸ್ನ ಮಾರ್ಕೆಟ್ ಶೇರ್ ನೋಡೋದಾದರೆ ಆ್ಯಸ್ ಆಫ್ FY25 ಅಂದರೆ ಈ ಫೈನಾನ್ಷಿಯಲ್ ಇಯರ್ 25ನ ಅನುಸಾರ 21.2% ಎ ಸಿಸಲ್ಲಿ ಮಾರ್ಕೆಟ್ ಶೇರ್ ಇದೆ ಹಾಗೂ 30% ಅಷ್ಟು ವಿಂಡೋ ಫಿಟೆಡ್ ಎ ಸಿಸಲ್ಲಿ ಮಾರ್ಕೆಟ್ ಶೇರ್ ಇದೆ. ಹಾಗೂ 30,000 ಟಚ್ ಪಾಯಿಂಟ್ಸ್ ಅಂದರೆ 30,000 ಅಂಗಡಿಗಳಲ್ಲಿ ವೋಲ್ಟಾಸ್ ತನ್ನ ಪ್ರಾಡಕ್ಟ್ಸ್ನ ಮಾರುತ್ತೆ. ಹಾಗೂ 330 ಎಕ್ಸ್ಕ್ಲೂಸಿವ್ ಬ್ರ್ಯಾಂಡ್ ಔಟ್ಲೆಟ್ಸ್ ಅಂದರೆ ವೋಲ್ಟಾಸ್ದೇ ಎಕ್ಸ್ಕ್ಲೂಸಿವ್ ಬ್ರ್ಯಾಂಡ್ ಔಟ್ಲೆಟ್ಸ್ 330 ಇದೆ. ಹಾಗೂ 5 ಎಕ್ಸ್ಪೀರಿಯನ್ಸ್ ಝೋನ್ಸ್ ಕೂಡ ಇದೆ ವೋಲ್ಟಾಸ್ ಲಿಮಿಟೆಡ್ನ ಹತ್ರ. ಬನ್ನಿ ಫಂಡಮೆಂಟಲ್ ಪ್ಯಾರಾಮೀಟರ್ಸ್ನ ನೋಡೋಣ. ವೋಲ್ಟಾಸ್ ಲಿಮಿಟೆಡ್ನ ಮಾರ್ಕೆಟ್ ಶೇರ್ ನೋಡೋದಾದರೆ 49,535 ಕೋಟಿ. ಇದೊಂದು ಮಿಡ್ ಕ್ಯಾಪ್ ಕಂಪ್ನಿ ಅಂತ ಅನ್ಬೋದು. ಇದರ ಪ್ರೈಸ್ ಟು ಅರ್ನಿಂಗ್ಸ್ ರೇಷಿಯೋ ನೋಡೋದಾದರೆ 69.9, ಒಂದು ಓವರ್ ವ್ಯಾಲ್ಯೂಡ್ ಸ್ಟಾಕ್ ಅಂತ ಅನ್ಬೋದು. ಇದರ ರಿಟರ್ನ್ ಆನ್ ಇಕ್ವಿಟಿ ನೋಡೋದಾದರೆ 4.40, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ನೋಡೋದಾದರೆ 8.51. ರಿಟರ್ನ್ ಆನ್ ಇಕ್ವಿಟಿ, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಷ್ಟೇನು ಚೆನ್ನಾಗಿಲ್ಲ ಅಂತ ಅನ್ಬೋದು. ಒಂದು ಪೂರ್ ರಿಟರ್ನ್ ಆನ್ ಇಕ್ವಿಟಿ, ಪೂರ್ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅನ್ಬೋದು. ಇದರ ಡೆಟ್ ಟು ಇಕ್ವಿಟಿ ರೇಷಿಯೋ ನೋಡೋದಾದರೆ 0.14, ಒಂದು ಡೆಟ್ ಫ್ರೀ ಕಂಪ್ನಿ ಅಂತಲೇ ಅನ್ಬೋದು. ಇದರ ಕಂಪೌಂಡೆಡ್ ಸೇಲ್ಸ್ ಗ್ರೋತ್ ನೋಡೋದಾದರೆ ಕಳೆದ 5 ವರ್ಷದಲ್ಲಿ 12%, ಕಳೆದ 3 ವರ್ಷದಲ್ಲಿ 18% ಕಂಪ್ನಿ ರನ್ ಆಗ್ತಾ ಇದೆ. ಇದರ ಕಂಪೌಂಡೆಡ್ ಪ್ರಾಫಿಟ್ ಗ್ರೋತ್ ನೋಡೋದಾದರೆ ಕಳೆದ 5 ವರ್ಷದಲ್ಲಿ -14%, ಕಳೆದ 3 ವರ್ಷದಲ್ಲಿ -22%. ಇದನ್ನ ನೋಡಿದ್ರೆ ಏನನ್ಸುತ್ತಂದರೆ ಕಂಪ್ನಿ ಸೇಲ್ಸ್ನ ಜನ್ರೇಟ್ ಮಾಡ್ತಾಯಿದೆ ಬಟ್ ಅದನ್ನ ಪ್ರಾಫಿಟ್ ಆಗಿ ಕನ್ವರ್ಟ್ ಮಾಡ್ತಾ ಇಲ್ಲ. ಇದೊಂದು ರೆಡ್ ಫ್ಲಾಗ್ ಅಂತ ಅನ್ಬೋದು. ಇದರ ಪ್ರಮೋಟರ್ ಹೋಲ್ಡಿಂಗ್ ನೋಡೋದಾದರೆ ಕಳೆದ ಡಿಸೆಂಬರ್ ಕ್ವಾರ್ಟರ್ನಲ್ಲಿ ಪ್ರಮೋಟರ್ ಹತ್ರ 30.30%, FIS ಹತ್ರ 21.31%, DIS ಹತ್ರ 34.39% ಹಾಗೂ ಗೌರ್ಮೆಂಟ್ ಹತ್ರ 0.21% ಹಾಗೂ ನಿಮ್ಮಂಥ ಪಬ್ಲಿಕ್ ಹತ್ರ 13.76%. ಇದನ್ನ ನೋಡಿದ್ರೆ ಏನಿಸುತ್ತಂದರೆ ಕಂಪ್ನಿ ಒಂದು ಒಳ್ಳೆ ಸೇಲ್ಸ್ನ ಜನ್ರೇಟ್ ಮಾಡ್ತಿದೆ ಬಟ್ ಪ್ರಾಫಿಟ್ನಾಗಿ ಕನ್ವರ್ಟ್ ಮಾಡ್ತಾ ಇಲ್ಲ. ಹಾಗೂ ಕಂಪ್ನಿಯ ಮುಂದಿನ ಫ್ಯೂಚರ್ ಚೆನ್ನಾಗಿದೆ ಅಂತ ಅರ್ಥ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನೆಕ್ಸ್ಟ್ ಬರೋ ಎಲ್ಲ ವೀಡಿಯೋಸ್ ನೋಡಿ. ಈ ವಿಡಿಯೋದಲ್ಲಿ ತೋರಿಸಿರುವ ಯಾವ ಸ್ಟಾಕ್ ಅಥವಾ ಸೆಕ್ಯೂರಿಟೀಸ್ನ ಬೈ ಅಥವಾ ಸೆಲ್ ರೆಕಮೆಂಡೇಷನ್ ಅಲ್ಲ. ಈ ವಿಡಿಯೋ ಒಂದು ಎಜುಕೇಷನಲ್ ಪರ್ಪಸ್ ಮಾತ್ರ. ಈ ವಿಡಿಯೋದಲ್ಲಿ ತೋರಿಸಿರುವ ಯಾವುದೇ ಸ್ಟಾಕ್ ಅಥವಾ ಸೆಕ್ಯೂರಿಟೀಸ್ನ ಬೈ ಮಾಡೋಕ್ಕೂ ಮುಂಚೆ ಕಂಪ್ಲೀಟ್ ರಿಸರ್ಚ್ ಮಾಡಿ ಹಾಗೂ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಸಲಹೆಯೊಂದಿಗೆ ಇನ್ವೆಸ್ಟ್ ಮಾಡಿ.